ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಶುಭ್ರತೆಯಿಂದ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಿಗೆ ನಮಸ್ಕರಿಸಿ, ಸೂರ್ಯ ನಮಸ್ಕಾರ, ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷ ಸಸಿಗಳನ್ನು ನೆನೆಯುತ್ತಾ ಇಂದು 118ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದಲ್ಲಿ ನಮಗೆ ಲಭಿಸಿದಂತಹ ವಿಶಾಲವಾದ ಭೂಪ್ರದೇಶವನ್ನು ಭವಿಷ್ಯದ ಧಾರ್ಮಿಕ ಅನುಕೂಲಕರವಾಗಿ ವಿಂಗಡಿಸಿ ಅಭಿವೃದ್ಧಿಪಡಿಸಬೇಕೆಂದು ತೀರ್ಮಾನಿಸಿ ಅಮ್ಮನವರನ್ನು ನೆನೆಯುತ್ತಾ ಇದುವರೆಗೂ ಸಹ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಅಮ್ಮನವರ ಆಜ್ಞಾನುಸಾರ ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗಕ್ಕೆ, ಎಡಭಾಗಕ್ಕೆ ಮತ್ತು ಹಿಂಭಾಗಕ್ಕೆ ಕೆಲವೊಂದು ಕುರುಚಲು ಗಿಡಗಳು ಬೆಳೆದು ನಿಂತಿದ್ದು, ಕ್ಷೇತ್ರಕ್ಕೆ ಪೂಜೆಗೆ ಬರುವಂತಹ ಭಕ್ತಾದಿಗಳಿಗೆ ಅಲ್ಲಿ ಉತ್ಪತ್ತಿಯಾಗುತ್ತಿದ್ದಂತಹ ಸೊಳ್ಳೆಗಳು ಕಚ್ಚಿ ಸ್ವಲ್ಪ ಅನಾನುಕೂಲ ಆಗುತ್ತಿತ್ತು. ಹಾಗೂ ಪ್ರಸ್ತುತ ಅಲ್ಲಿ ಭವಿಷ್ಯದ ದಿನಗಳಲ್ಲಿ ಹಾಗೂ ಪ್ರಸ್ತುತ ಇಂದು ಸಹ ಪೂಜಾ ಕಾರ್ಯಕ್ರಮ ಮುಗಿದ ನಂತರ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಕುಳಿತುಕೊಂಡು ಪ್ರಸಾದ ಸ್ವೀಕಾರ ಮಾಡಲು ಅಲ್ಲಿದ್ದಂತಹ ಗಿಡಗಳ ತಳಹದಿಯಲ್ಲಿ ಯಾವುದಾದರೂ ಸರೀಸೃಪಗಳು ಇರಬಹುದೆಂದು ಹಾಗೂ ಕುಟುಂಬಸ್ಥರ ಜೊತೆಯಲ್ಲಿ ಮಕ್ಕಳು ಸಹ ಕ್ಷೇತ್ರಕ್ಕೆ ಬರುತ್ತಿದ್ದು, ಅವರು ಕುಳಿತುಕೊಳ್ಳಲು ಆಟವಾಡಲು ಸಾಕಷ್ಟು ಸ್ಥಳಾವಕಾಶದ ಕೊರತೆ ಇತ್ತು. ಅದನ್ನು ಮನಗೊಂಡು ಅಂದು ನಾನು ಸುಮಾರು 1 ವರ್ಷಗಳ ಕಾಲ ಯೋಚಿಸಿ, ಚಿಂತಿಸಿ, ಚರ್ಚಿಸಿ ಈ ಒಂದು ಸ್ಥಳವನ್ನು ಕಲ್ಲು ಹಾಸನ್ನು ಹಾಕಿ ಅಭಿವೃದ್ಧಿಪಡಿಸಬೇಕೆಂದು ತೀರ್ಮಾನಿಸಿ ಸುಮಾರು 1 ವರ್ಷಗಳ ಕಾಲ ಸುಮಾರು 2 ಲಕ್ಷ ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಕೂಡಿಟ್ಟು ಕಲ್ಲು ಮತ್ತು ಸ್ಯಾಂಡ್, ಸಿಮೆಂಟ್, ಕಲ್ಲು ಚಪ್ಪಡಿ ಎಲ್ಲವನ್ನು ಸಹ ಸಂಗ್ರಹಿಸಿ ಸುಮಾರು 1 ಲೋಡು ಮಣ್ಣನ್ನು ಒಡೆಸಿ, ಆ ಮಣ್ಣನ್ನು ನಾನೇ ಸ್ವತಃ ಹಾಗೂ ಈ ಕ್ಷೇತ್ರದ ಮತ್ತೊಬ್ಬ ಸೇವಾಕರ್ತ ಮಲ್ಲಿಕಾರ್ಜುನ್ ಅವರ ಉಪಸ್ಥಿತಿಯಲ್ಲಿ 1 ಲೋಡ್ 10 ವೀಲರ್ ಮಣ್ಣನ್ನು ಹೊತ್ತು ತಂದು ಈ ಭಾಗದಲ್ಲಿ ಹಾಕಿ ಸಮತಟ್ಟಾಗಿ ಮಾಡಿ ಶಿಕಾರಿಪಾಳ್ಯದಲ್ಲಿರುವಂತಹ ನಮ್ಮ ಮುಸಲ್ಮಾನ ಬಾಂಧವರು ಆತನನ್ನು ಕರೆಯಿಸಿ ನಮ್ಮ ಮನಸ್ಸಿನ ಇಚ್ಛೆಯಂತೆ ಆತನಿಗೆ ಮನವರಿಕೆ ಮಾಡಿಕೊಂಡಾಗ ಆತನು ನಮ್ಮ ಮನಸ್ಸಿನ ಇಚ್ಛೆಯಂತೆಯೇ ತಾವು ಈ ಸ್ಥಳದಲ್ಲಿ ನೋಡುತ್ತಿರಬಹುದು. ಈ ಕಲ್ಲು ಹಾಸನ್ನು ವಿಶಾಲವಾಗಿ ಯಾವುದೇ ರೀತಿಯ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ಬರದ ಹಾಗೆ ಭಾಳ ಸ್ವಚ್ಛಂದವಾಗಿ ಹಾಸಿಕೊಟ್ಟಿರುತ್ತಾರೆ. ಪ್ರಸ್ತುತ ಅಂದು ಈ ಸುಮಾರು 1.5 ಅಡಿ ಆಳ ಹಳ್ಳ ಇದ್ದು, ಈ ಒಂದು ಪ್ರದೇಶಕ್ಕೆ ಮಣ್ಣನ್ನು ನಾನು ಮತ್ತು ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಮಲ್ಲಿಕಾರ್ಜುನರವರು ಒತ್ತು ತಂದು ಹಾಕಿ ಸಮತಟ್ಟಾಗಿ ಮಾಡಿ, ತದನಂತರ ಮುಸಲ್ಮಾನ ಬಾಂಧವ ನಮ್ಮ ಶಿಕಾರಪಳ್ಯ ತಾತ ಅವರ ಕಡೆಯಿಂದ ಈ ಕಲ್ಲು ಹಾಸನ್ನು ಭಾಳ ಸ್ವಚ್ಛಂದವಾಗಿ ಹಾಕಿಸಲಾಗಿರುತ್ತದೆ. ಹಾಗೂ ಪ್ರಸ್ತುತ
ಅಮ್ಮನವರು ಅಭಿಷೇಕ ಮಾಡಿದಂತಹ ಒಂದು ನೀರು ಈ ಸ್ಥಳದಲ್ಲಿ ಬಂದು ಶೇಖರಣೆ ಆಗಲಿ ಎಂದು ಈ ಸ್ಥಳದಲ್ಲಿ ಒಂದು ಮಿನಿ ಕಲ್ಯಾಣಿಯನ್ನು ಸಹ ನಿರ್ಮಾಣ ಮಾಡಿ ಅಭಿಷೇಕ ಮಾಡಿದಂತಹ ಪಂಚಾಮೃತದ ನೀರು ಈ ಒಂದು ಭೂಪ್ರದೇಶದಲ್ಲಿ ಭೂತಳಕ್ಕೆ ಇಳಿಯಲಿ ಹಾಗೂ ಇಲ್ಲಿರುವಂತಹ ಕೆಲವೊಂದು ಗಿಡ ಮರಗಳಿಗೂ ಸಹ ಆ ನೀರು ಪ್ರಾಕೃತಿಕ ದತ್ತವಾಗಿ ಒಂದು ಗೊಬ್ಬರವಾಗಿ ಪರಿಣಮಿಸಲಿ ಎಂದು ಈ ಸ್ಥಳದಲ್ಲಿ ಒಂದು ಚಿಕ್ಕದಾದ ಕಲ್ಯಾಣಿಯನ್ನು ಸಹ ನಿರ್ಮಾಣ ಮಾಡಿ ಮೇಲೆ ವಿಶಾಲವಾಗಿ 3 ಕಲ್ಲನ್ನು ಸಹ ಹಾಕಲಾಗಿರುತ್ತದೆ. ಪ್ರಸ್ತುತ ಈ ಒಂದು ಮಹತ್ ಕಾರ್ಯವನ್ನು ಸುಮಾರು 1 ವರ್ಷಗಳ ಕಾಲ ಯೋಚಿಸಿ ಸುಮಾರು 2 ಲಕ್ಷ ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದಸ್ಥರಿಂದ ವಿನಿಯೋಗಿಸಿ ಅಚ್ಚುಕಟ್ಟಾಗಿ ಶ್ರೀ ಪಿರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲ ಎಡ ಮತ್ತು ಹಿಂಭಾಗಕ್ಕೆ ಅಲ್ಲಿದ್ದಂತಹ ಗಿಡಗಳೆಲ್ಲವನ್ನು ತೆಗೆಸಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಮತ್ತು ಮಕ್ಕಳು ಆಟವಾಡಲು, ಕುಳಿತುಕೊಳ್ಳಲು, ಪ್ರಸಾದ ಸ್ವೀಕರಿಸಲು ಅನುಕೂಲಕರವಾಗುವಂತೆ ಆ ಸ್ಥಳವನ್ನು ಸ್ವಚ್ಛಗೊಳಿಸಿರುತ್ತೇವೆ ಎಂದು ಪ್ರಸ್ತುತ ನಮ್ಮ ಗುರುವಾರ ಆಗಿರುವುದರಿಂದ ನಮ್ಮ ಪೌರ ಕಾರ್ಮಿಕರು ಈ ಸ್ಥಳವನ್ನು ಭಾಳ ಸ್ವಚ್ಛಂದವಾಗಿ ಕ್ಲೀನ್ ಮಾಡಿರುತ್ತಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ನಾನು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ತಿಳಿಸಲು ಬಯಸುತ್ತೇನೆ. ಹಾಗೂ ಅಮ್ಮನವರ ಆಜ್ಞಾನುಸಾರ ಆದೇಶಾನುಸಾರ ಈ ಸ್ಥಳದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಉಳಿದಿದ್ದು ಎಲ್ಲ ಕೆಲಸ ಕಾರ್ಯಗಳು ಸಕಾಲಕ್ಕೆ ಜರುಗುವಂತಾಗಬೇಕೆಂದು ಅಮ್ಮನವರ ಪಾದಾರ ಬಿಂದುದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಾ ಧರ್ಮದ ಕೆಲಸ ಕಾರ್ಯಗಳು ಯಾವುದೇ ಕಾರಣಕ್ಕೂ ಹಿಂದಡಿ ಹಿಡಿಯಬಾರದು. ಧರ್ಮದ ಕೆಲಸ ಕಾರ್ಯಗಳು ಸಕಾಲಕ್ಕೆ ಜರುಗಲು ಯಾರೂ ಸಹ ತೊಂದರೆ ಕೊಡಬಾರದು ಎಂದು ಪ್ರಸ್ತುತ ಈ 118ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರ ಪಾದಾರ ಬಿಂದುದಲ್ಲಿ ಎಲ್ಲರಿಗೂ ಸಹ ಸನ್ಮಾರ್ಗ ಮತ್ತು ಸನ್ಬುದ್ಧಿಯನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ, ಇದು ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಈ ಕ್ಷೇತ್ರದ ಧರ್ಮದ ಪಾವಿತ್ರತೆಗೆ ಯಾವುದೇ ರೀತಿಯ ಧಕ್ಕೆ ತರದ ಹಾಗೆ ಸರ್ವರಿಗೂ ಸಹ ಆಶೀರ್ವದಿಸಿ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಅವರ ಇಷ್ಟಾರ್ಥಗಳೆಲ್ಲವನ್ನು ಸಹ ನೆರವೇರಿಸಿ ಅವರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸು ಮಾತೆ ಎಂದು ಶ್ರೀ ಪಿಪಿಡಿ ಕ್ಷೇತ್ರ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ನಿಮ್ಮ ಆಶೀರ್ವಾದ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹ ಅಲುಗಾಡುವುದಿಲ್ಲವೆಂದು ನಾನು ಕೇಳಿ ತಿಳಿದುಕೊಂಡಿದ್ದೇನೆ. ತಾಯೇ, ಧರ್ಮದ ಆಶೀರ್ವಾದ ಇಲ್ಲದೆ ಯಾರು ಏನೂ ಸಹ ಮಾಡಲು ಸಾಧ್ಯವಿಲ್ಲ. ಈ ಕ್ಷೇತ್ರದ ಧರ್ಮದ ಪಾವಿತ್ರತೆಯನ್ನು ಕಾಪಾಡು ಮಾತಾ, ಕಾಪಾಡು.